ನಾನು ದೇವರ ಸನ್ನಿಧಿ ಮನೆಯ ಸೊಸೆ ಆಗ್ಬೇಕು. ವಾಟ್? ಏನಂದೆ ನೀನು? ದೇವ್ರ ಮನೆ ಸೊಸೆ ಆಗ್ಬೇಕಾ? ನಿಂಗೆ ತಲೆಗಿದ ಕೆಟ್ಟಿದ್ಯಾ ಹೇಗೆ? ಎಷ್ಟು ವರ್ಷಗಳಿಂದ ನನ್ನ ಮಗಳು ಅಂಜುನ ಹಚ್ಚಿತ್ತು ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ತಿಪ್ಪಲಾಗ ಹೊಡಿತಾ ಇದ್ದೀನಿ, ಗೊತ್ತಿಲ್ವ ನಿಂಗೆ? ಅದು ಇನ್ನೂ ಆಗ್ತಾ ಇಲ್ಲ. ಹತ್ತದ್ರಲ್ಲಿ ನಿನ್ನ ಅಜಿತ್ ಕೊಟ್ಟು ಮದುವೆ ಮಾಡಿಸ್ಬೇಕಾ? ನಾನ್ ಹೇಳಿದ್ದು ಅಜಿತ್ ಬಗ್ಗೆ ಅಲ್ಲ, ಮತ್ತೆ ನಚಿಕೇತ್ ಬಗ್ಗೆ. ನಚಿಕೇತ್ಗೆ ನಾನು ಹೆಂಡತಿ ಆಗೋದಕ್ಕೆ ನೀವ್ ಹೆಲ್ಪ್ ಮಾಡಿ. ಅಜಿತ್ ಲೈಫ್ ಅಲ್ಲಿ ಭೂಮಿ ಇರ್ಬೇಕಾದ್ರೇನೆ ತಾನೆ ನೀವು ಕೂಡ ನಿಮ್ ಮಗಳನ್ನ ಅಜಿತ್ ಜೊತೆ ಮದ್ವೆ ಮಾಡೋ ಕನ್ಸ್ ಕಾಣ್ತಾ ಇರೋದು. ನಾನ್ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ? ಅದ್ ಹೇಗಾದ್ರೂ ಸರಿ, ನಾನು ಆ ಮನೆ ಸೊಸೆ ಆಗ್ಬೇಕು ಅಷ್ಟೇ. ನೀವ್ ನನಗ್ ಹೆಲ್ಪ್ ಮಾಡಿದ್ರೆ ಆ ಮನೆಯಲ್ಲಿ ಅರ್ಧ ಆಸ್ತಿನಾದ್ರೂ ನಿಮಗ್ ಸಿಗುತ್ತೆ. ಅದು ಬಿಟ್ಟು ನನ್ನನ್ನ ಎದುರಾಕೊಂಡ್ರೆ ನನ್ ಪಕ್ಕದ ಸೆಲ್ನಲ್ಲಿ ನೀವು ಇರ್ತೀರ. ಇವಳನ್ನ ಅಜಿತ್ ಜೈಲಿಂದ ಹೊರಗ್ ಬರಕ್ ಬಿಟ್ರೆ ತಾನೆ ನಚ್ಚಿ ಜೊತೆ ಮದ್ವೆ. ಶೂಟ್ ಮಾಡೋ ಬುಲೆಟ್ ನಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸತ್ತೆ. ಆಲ್ ರೈಟ್, ನಚ್ಚಿ ಜೊತೆ ನಿನ್ನ ಮದ್ವೆ ಮಾಡ್ಸೋದಕ್ಕೆ ನನ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ. ಹಾಗಾದ್ರೆ ನಿಮ್ ಸೀಕ್ರೆಟ್ಸು ಕೂಡ ನನ್ ಹಾರ್ಟ್ ಅಂಡ್ ಲಾಕರ್ ಅಲ್ಲಿ ಸೇಫ್ ಆಗಿರುತ್ತೆ. ಈಗ ನೀವ್ ಹಂಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಕೊಡ್ಬೇಕು. ನನ್ ಫೋನು ಮನೇಲಿದೆ, ಅದು ಅಜಿತ್ ಕೈಗೆ ಸಿಗದೆ ಇರೋ ತರ ನೀವ್ ನೋಡ್ಕೋಬೇಕು. ಅದು ಎಲ್ಲಿದೆ ಅಂದ್ರೆ, ಅಮ್ಮ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅಲ್ಲ, ಅಲ್ಲಿ ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಅದೇ ನಾನು ಫೋನು ಎಲ್ಲೇನಾದ್ರೂ ಇಟ್ಬಿಟ್ಟಿದ್ದೀನಾ ಅಂತ ಹುಡ್ಕೋಣ ಅಂತ ಬಂದೆ. ಆಮೇಲೆ ನೆನ್ಪಾಗ್ತದೆ ಫೋನ್ ತಂದೇ ಇಲ್ಲ, ನಾನು ಮನೆಗೆ ಬಿಟ್ಬಿಟ್ಟಿದ್ದೀನಿ. ಟೆನ್ಷನ್ ಅಲ್ಲಿ ತಲೆ ಓಡ್ತಾನೆ ಇಲ್ಲ. ನಡಿ ನಡಿ, ಕಾಯ್ತಿರ್ತಾರೆ. ಬನ್ನಿ ಅಮ್ಮ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಕಾಣಿಸ್ಬಾರ್ದು. ಇಸ್ ಇಟ್ ಕ್ಲಿಯರ್? ಎಸ್ ಸರ್. ಗುಡ್ ಮೂವ್. ಭೂಮಿ, ನೀನ್ ಯಾಕೆ ಮತ್ತೆ ವಾರ್ಡ್ ಹೋಗಿದ್ದ? ಸಾಹೇಬ್ರೆ, ಅದು ಅಶ್ವಿನಿ ವಾರ್ಡ್. ಅಜಿತ್, ನಮ್ ಭೂಮಿಗೆ ವಿಪರೀತ ಒಳ್ಳೆ ಗುಣ ಅಲ್ವಾ, ಅದಕ್ಕೆ ಅಲ್ಲಿ ವಾರ್ಡ್ ಅಲ್ಲಿ ನಿಂತ್ಕೊಂಡು ಅಶ್ವಿನಿ ನೋಡ್ತಾ ಇವ್ನ ಆಸ್ಪತ್ರೆಯಲ್ಲೇ ಬಿಡೋದ್ ಬೇಡ, ಮನೆ ಕರ್ಕೊಂಡು ಹೋಗಿ ಆರೈಕೆ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ನಿಂತಿದ್ಲು ಅನ್ಸುತ್ತೆ ಅಲ್ವಾ ಪುಟಿ? ಹೌದಾ? ಪದೇ ಪದೇ ಹೇಳ್ತಿದ್ನಿ ಎಮೋಷನಲ್ ಫೂಲ್ ತರ ಬಿಹೇವ್ ಮಾಡಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಅಂತ. ಅದ್ಕೆ ಅವಳಿಗೆ ನಿಮ್ ಮನ್ಸಲ್ಲಿ ಏನಿದೆಯೋ ಅದ್ ಗೊತ್ತಾದ್ರೆ ಮತ್ತೆ ಕಣ್ಣೀರ್ ಹಾಕಿ ನಮ್ಮನೆ ಸೇರೋಕ್ ಟ್ರೈ ಮಾಡ್ತಾಳೆ. ನೀನ್ ಕುಣಿಯುವಾಗ ನಿನ್ ಕಾಲಿಗೆ ಗಾಜ್ ಚುಚ್ಚುವಾಗ ಮಾಡಿದವಳು ಅವಳು. ಫಸ್ಟ್ ಇಲ್ಲಿಂದ ಹೊರಡು ಅಂದೆ. ನಚಿ, ನೀನು ಹೊರಡು. ಯಾಕಂದ್ರೆ ನಿಮ್ ಅತ್ತಿಗೆನ ಈ ವಿಚಾರದಲ್ಲಿ ನಂಬೋದಕ್ಕಾಗಲ್ಲ. ಅವಳ ಜೊತೆನೆ ಇದ್ದು ಹುಷಾರಾಗಿ ನೋಡ್ಕೊ. ಆಯ್ತು, ಸರಿ, ಬನ್ನಿ ಹೋಗೋಣ. ಯಾಕೆ ಸಾಹೇಬ್ರೆ, ಇನ್ನು ಏನಾದ್ರೂ ಬೈಬೇಕಿತ್ತಾ? ಐಮ್ ಸಾರಿ, ಆಗ್ಲೇ ಏನೋ ಬೇರೆ ಮೂಡಲ್ಲಿ ನಿನ್ ಮೇಲೆ ವಾಯ್ಸ್ ರೈಸ್ ಮಾಡ್ಬಿಟ್ಟೆ. ಯಾವ್ದು ಮನ್ಸಲ್ಲಿ ಇಟ್ಕೊಂಬೇಡ. ಪುಟಿ ಹೊರಡೋಣ. ಹುಷಾರ್. ಅಮ್ಮ, ಅದು ನಿಮಗ್ ನಿಜಕ್ಕೂ ಏನಾದ್ರೂ ಅಶ್ವಿನಿನ ಮನೆ ಕರ್ಕೊಂಡೋಗಿ ಹಾರೈಕೆ ಮಾಡ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿದ್ಯಾ? ಅಯ್ಯಯ್ಯೋ, ಖಂಡಿತ ಇಲ್ಲಮ್ಮ. ಮತ್ತೆ ಸಾಹೇಬ್ರ ಹತ್ರ ಯಾಕೆ ನಾನ್ ಹೇಳ್ದೆ ಅನ್ನೋ ರೀತಿ ಹೇಳಿದ್ರಿ? ಅದು ನಾನು ನೀನು ಆ ವಾರ್ಡಿಂದ ಹೊರಗ್ ಬರೋದನ್ನ ಅಜಿತ್ ನೋಡ್ಬಿಟ್ಟ. ನಾನ್ ಹೋಗಿದ್ದೆ ಅಂತ ಗೊತ್ತಾದ್ರೆ ಅಶ್ವಿನಿಗೂ ನನಗೂ ಏನೋ ಲಿಂಕ್ ಇದೆ ಅಂತ ಅನುಮಾನ ಪಟ್ಬಿಡ್ತಾನೆ. ಭಯ ಆಯ್ತು ಕಂದ, ಅದಕ್ಕೆ ಫ್ಲೋಲ್ ಹಾಗೆ ಹೇಳ್ಬಿಟ್ಟೆ. ಸಾರಿ ಪುಟ್ಟಿ. ಆದ್ರೆ ಅಜಿತ್ಗೆ ನೀನು ಅಂದ್ರೆ ತುಂಬಾ ಪ್ರೀತಿ. ಕೋಪ ಬಂದಾಗ ಏನೋ ಒಂಚೂರು ಗದರ್ತಾನೆ. ಆಮೇಲೆ ಈಗ ತಾನೆ ನೋಡಿದ್ನಲ್ಲ, ಅಷ್ಟೇ ಪ್ರೀತಿಯಿಂದ ನಿನ್ನ ಕರೆದು ಸಾರಿ ಕೇಳದ್ನಲ್ಲ. ನಿನ್ ಮೇಲೆ ಎಳ್ಳಷ್ಟು ಪ್ರೀತಿ ಕಡಿಮೆ ಆಗಲ್ಲ ಅವನಿಗೆ. ಅದಕ್ಕೆ ನಿನ್ ಹೆಸರು ತಗೊಂಡೆ. ತಪ್ಪು ತಿಳ್ಕೊಬೇಡ. ಇಲ್ಲಮ್ಮ. ಥ್ಯಾಂಕ್ ಯು. ಕೊಡೋಣ. ಬಾ. ಶ್ರವಣ, ನನಗೆ ಆ ಅಶ್ವಿನಿ ಬಗ್ಗೆ ಒಂದಿಷ್ಟು ಕನಿಕರ ಇಲ್ಲ. ಆದ್ರೆ ಒಂದ್ ಕಾಡ್ತಿದೆ, ಇಷ್ಟು ಕ್ರಿಮಿನಲ್ ತಲೆ ಇರೋಳು ಸೂಸೈಡ್ ಮಾಡ್ಕೊಳಕ್ ಹೇಗೆ ಹೋದ್ಲು ಅಂತ. ಕ್ರಿಮಿನಲ್ಗಳು ತಾವು ಬಚಾವಾಗೋದಕ್ಕೆ ಯಾವ ತರ ಬೇಕಾದ್ರೂ ಪ್ಲಾನ್ ಮಾಡ್ತಾರೆ. ನನ್ನ ಸರ್ವಿಸ್ ಅಲ್ಲಿ ಇಂಥವ್ರು ತುಂಬಾ ಜನನ ನಾನು ನೋಡಿದೀನಿ. ಇವಳ ವಿಷಯದಲ್ಲಿ ಸ್ವಲ್ಪ ನನ್ನ ಕ್ಯಾಲ್ಕುಲೇಷನ್ ರಾಂಗ್ ಆಗೋಯ್ತು. ಪ್ರತಿ ಸಲ ತಾನು ಸಿಕ್ಕಾಕೊಳ್ಳುವಾಗ ಅಪ್ಪ ಅಂತ ಸೆಂಟಿಮೆಂಟ್ ಆಗಿ ಟಚ್ ಮಾಡಿ ನನ್ನನ್ನು ಯಾಮಾರಿಸ್ಬಿಟ್ಲು. ಈ ಸಲನೂ ಟ್ರೈ ಮಾಡಿದ್ಲು, ಬಟ್ ವರ್ಕೌಟ್ ಆಗಲಿಲ್ಲ. ಅಜಿತ್ ನನ್ನ ಜೊತೆ ಇದ್ದು ಸರಿಯಾದ ಟೈಮಿಗೆ ನನ್ನನ್ನು ಎಚ್ಚರಿಸ್ದ. ಇನ್ ಮುಂದೆ ನಾವ್ ಯಾವತ್ತೂ ಮನೇಲಿ ಆ ಅಶ್ವಿನಿ ಬಗ್ಗೆ ಮಾತಾಡೋದೇ ಬೇಡ. ಇವತ್ತಿಂದಾನೆ ನಾವೆಲ್ಲರೂ ಸೇರಿ ಶಾರದಮ್ಮ ಹಾಗೂ ಮನಸ್ವಿನಿ ಅವ್ರನ್ನ ಹುಡ್ಕೋಕೆ ಶುರು ಮಾಡೋಣ. ನಚ್ಚಿ, ಇನ್ಮೇಲೆ ನೀನು ನಿಮ್ ಮಾವನ್ ಜೊತೆ ಸೇರ್ಕೊಂಡು ನಮ್ ಮನಸ್ವಿನಿನ ಹುಡ್ಕೊಳ್ಳೋದಕ್ಕೆ ಸಹಾಯ ಮಾಡೋ. ಆಯ್ತಮ್ಮ. ಮಾವ, ನಾಳೆಯಿಂದ ನಿಮ್ ನೆರಳಿನ ತರ ನಾನ್ ನಿಮ್ ಜೊತೆಗೆ ಇರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ ನಚ್ಚಿ,
ನೀನು ಭೂಮಿ ನಾಳೆನೇ ಅಲ್ವಾ ಯೂಸ್ ಹೊರಟಿರೋದು? ಹೌದು ದೊಡ್ಡ ಸಾಹೇಬ್ರೆ, ಆದ್ರೆ ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗೋದಕ್ಕೆ ನಮ್ಮಿಬ್ರು ಮನ್ಸು ಒಪ್ತಿಲ್ಲ. ಹೌದು ಮಾವ, ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವ್ ಅಲ್ಲಿ ಹೋದ್ರೂ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ವಿ ಪೋಸ್ಟ್ಪೋನ್ ದ ಟ್ರಿಪ್ ಬೈ ಅ ಫ್ಯೂ ಡೇಸ್. ಹಾಗೆ ನಾನ್ ನಾಳೆಯಿಂದಾನೇ ನನ್ನ ಟೀ ಅಂಗಡಿ ಹತ್ರ ಶಾರದಮ್ಮ ಅವ್ರದ್ದು ಮನಸ್ವಿನಿ ಅವ್ರ ಫೋಟೋನ ಅಂಟಿಸ್ತೀನಿ. ನನ್ ಕೈಯಿಂದ ಏನ್ ಸಹಾಯ ಆಗುತ್ತೋ ಅದನ್ನ ನಾನ್ ಮಾಡ್ತೀನಿ. ಅದನ್ನೆಲ್ಲ ನಾನೇ ಮಾಡ್ಬೋದು. ಅದಕ್ಕೋಸ್ಕರ ನೀವು ನಿಮ್ಮ ಪ್ಲಾನ್ನ ಕ್ಯಾನ್ಸಲ್ ಮಾಡಬೇಡಿ. ನೀವಿಬ್ರು ನೀವು ಯುಎಸ್ಗೆ ಹೊಡಿ. ಇಲ್ಲಿ ನನ್ನ ಜೊತೆ ಇದಕ್ಕೆಲ್ಲ ಹೆಲ್ಪ್ ಮಾಡೋದಕ್ಕೆ ಅಜಿತ್ ಇರ್ತಾನೆ. ಮಾವ, ಆರ್ ಯು ಶೋರ್? 100%. ಸರಿ, ಹಾಗಾದ್ರೆ ನಚ್ಚಿ ಭೂಮಿ, ನಿಮ್ಮಿಬ್ರು ಪ್ಲಾನ್ ಹೇಗಿತ್ತೋ ಅದನ್ನೇ ಮುಂದುವರಿಸಿ. ಸರಿ ಅತ್ತೆ. ಹಲೋ ಹಲೋ ಭೂಮಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತ. ಯಾರು ಮಾತಾಡ್ತಾ ಇರೋದು? ಏಯ್, ಫೋನ್ ಡಿಸ್ಪ್ಲೇ ಏನ್ ಹಾಳಾಗಿಲ್ಲ ತಾನೆ? ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ ತಾನೆ? ಅಥವಾ ವಾಯ್ಸ್ ಎಲ್ಲಾರು ಕಂಡಿಡಿಬಹುದಲ್ಲ? ನಂಬರ್ ಏನು ನನ್ನವರು ಅಂತಾನೆ ತೋರಿಸ್ತಿದೆ. ಹಾಗೆ ವಾಯ್ಸ್ ಕೂಡ ನನ್ ತಾಳಿ ಕಟ್ಟಿದ ಗಂಡಂದೇ ಅಂತಾನೂ ಗೊತ್ತಾಗ್ತಿದೆ. ಆದ್ರೆ ನನ್ ಗಂಡ ಈ ರೀತಿ ಮಾತಾಡಲ್ವಲ್ಲ. ಏಯ್ ಭೂಮಿ, ಏಯ್ ಮೆಂಟಲ್, ಏಯ್ 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 ಅಂತಾನೆ ಇರ್ತಾರೆ. ಇಷ್ಟು ಡೀಸೆಂಟ್ ಆಗಿ ಭೂಮಿ ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕು ಅಂತ ಅವ್ರು ಯಾವತ್ತೂ ಮಾತಾಡೇ ಇಲ್ವಲ್ಲ. ನೀವ್ ಯಾರೋ ನನ್ ಗಂಡನ್ ಫೋನಲ್ಲಿ ನನ್ ಗಂಡನ್ ವಾಯ್ಸ್ ಅಲ್ಲಿ ಮುದ್ದಾಗಿ ಭೂಮಿ ನಿನ್ನಿಂದ ನನ್ಗೊಂದ್ ಹೆಲ್ಪ್ ಆಗ್ಬೇಕಲ್ಲ ಅಂತ ಹೇಳ್ತಿದ್ದೀರಲ್ಲ. ನೀವೇ ನನ್ ಗಂಡ ಅಂತ ನಾನ್ ಹೇಗ್ ನಂಬ್ಲಿ? ಈಗ ನಿನ್ ಹತ್ರ ಮಾತಾಡ್ತಿರೋದು ಅಗ್ನಿ ಸಾಕ್ಷಿಯಾಗಿ ನೀನ್ ತಾಳಿ ಕಟ್ಟಿರೋ ಗಂಡನೇ. ಸೀತಾರಾಮ ದೇವ್ರ ಸಾಕ್ಷಿಯಾಗಿ ನಾನೇ ನಿನ್ ಕೊರಳಿಗೆ ತಾಳಿ ಕಟ್ಟಿರೋದು. ಸಾಹೇಬ್ರೆ, ನೀವ್ ಈ ರೀತಿ ಮಾತಾಡ್ತಾ ಇದ್ರೆ ನಾನ್ ಯಾರೋ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಈ ರೀತಿ ಎಲ್ಲ ಮಾತಾಡ್ಬೇಡಿ. ನೋಡಿ, ನಿಮ್ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಸೈಡ್ ಬಂದ್ಬಿಟ್ಟು ಮಾತಾಡಿ. ನೀವು ಮಾಮೂಲಿಯಾಗಿ ಮಾತಾಡಿದ್ರೆ ಚಂದ. ಬಾಯ್ ತೆಗೆದ್ರೆ ಬಾಯ್ ಬಡ್ಕಿ. ಬಾಯ್ ಬಡ್ಕಿ ಹೇಳದ್ ಕೇಳಿಸ್ಕೊ, ಬಾಯ್ ಬಿಡ್ಬೇಡ. ಇದು ನನ್ ಗಂಡ ಅಂದ್ರೆ. ಆದ್ರೂ ಯಾಕೋ ಒಂದ್ ಸ್ವಲ್ಪ ನೀವ್ ಹೇಳ್ತಾ ಇರೋ ಸ್ಟೈಲು ಒಂಚೂರು ಬೇರೆ ರೀತಿ ಇದು. ಸರಿ, ಈಗ ವಿಷಯ ಏನು ಅಂತ ಹೇಳಿ. ನಾನ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀನ್ ಚೇಂಜ್ ಆಗೋದಕ್ಕೆ ಬಿಡ್ತಾನೆ ಇಲ್ಲ. ಏನ್ ಮಾಡೋದು? ಸರಿ, ಇದೆಲ್ಲ ಪಕ್ಕಕ್ಕಿಟ್ಟು ಒಂದ್ ಸೀರಿಯಸ್ ವಿಷಯ ಮಾತಾಡ್ಬೇಕು. ನಾನ್ ಹೇಳೋದನ್ನ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊ. ನಾನು ಅಶ್ವಿನಿನ ಅರೆಸ್ಟ್ ಮಾಡಿದಾಗ ಅವಳ ಕೈಯಲ್ಲಿ ಫೋನ್ ಇರ್ಲಿಲ್ಲ. ಸೊ ಅವಳ ಫೋನು ಮನೇಲೇ ಇದೆ ಅಂತ ಆಯ್ತು. ನೀನ್ ಯಾವ್ದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗದೆ ಇರೋ ತರ ಅವಳ ಫೋನ್ ನ ಹುಡುಕಿ ನನಗ್ ತಗೊಂಬಂದ್ ಕೊಡ್ಬೇಕು. ಇಸ್ ಇಟ್ ಕ್ಲಿಯರ್? ಹಾ ಸರಿ ಸಾಹೇಬ್ರೆ. ಆಸ್ಪತ್ರೆಯಲ್ಲಿ ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ಹೇಳೋ ಅಷ್ಟ್ರಲ್ಲಿ ಈ ಭೂಮಿ ಬಂದು ಒಕ್ಕರ್ಸ್ಕೊಂಡ್ಬಿಡ್ಲ. ಅಶ್ವಿನಿ ಬಾಯಿ ಬಿಡ್ಲೇ ಇಲ್ವಲ್ಲ. ಎಲ್ಲಿ ಅಂತ ಹುಡುಕ್ಲಿ? ನನ್ ಮೊಬೈಲಿಂದ ಒಂದ್ ರಿಂಗ್ ಕೊಟ್ಟು ನೋಡ್ಲಾ? ಬೇಡ, ಸೌಂಡ್ ಬಂದು ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ಕಷ್ಟ. ಎಲ್ಲಿಂದ ಶುರು ಮಾಡ್ಲಪ್ಪ? ಓ ಗಾಡ್, ಇದೇನಿದು? ಅಶ್ವಿನಿ ಏನ್ ಮಾಡಕ್ ಹೊರಟಿದ್ದಾಳೆ? ಮನೆಯ ಫೋಟೋನೆಲ್ಲ ಅಂಟಿಸಿ ಏನ್ ಮಾಡಿಟ್ಟಿದ್ದಾಳೆ ಇವಳು? ಅಶ್ವಿನಿ ನಾನ್ ಕೊಡೋ ದುಡ್ಡಿಗೆ ಮನಸ್ವಿನಿಯಾಗಿ ಆಕ್ಟ್ ಮಾಡಕ್ ಮಾತ್ರ ಬಂದಿಲ್ಲ. ಇವಳ ಉದ್ದೇಶ ಬೇರೆ ಏನೋ ಇದೆ. ಅದೇನು ಅಂತ ಕಂಡು ಹಿಡಿತೀನಿ. ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ. ಅರೆ, ಭೂಮಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಭೂಮಿ, ನೀನೇ ನಮ್ಮ ಇಲ್ಲಿ? ಐ ಮೀನ್, ಅಶ್ವಿನಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಗೊತ್ತಿದ್ದು ಅವಳ ಮೊಬೈಲ್ಗೆ ನೀನ್ ಕಾಲ್ ಮಾಡಿದ್ಯಾ? ಆ ಫ್ರಾಡ್ ಅಶ್ವಿನಿ ಜಾತಕನ ಜಾಲಾಡೋದಕ್ಕೆ, ಹಾಗೆ ಅವಳನ್ನ ನಮ್ಮನೆಗೆ ಮನಸ್ವಿನಿ ಅಂತ ಯಾರ್ ಕಳ್ಸಿದ್ರೋ ಅವ್ರನ್ನ ಹಿಡ್ದಾಕಕ್ಕೆ. ಕೊನೆಗೂ ನಮ್ ಸಾಹೇಬ್ರು ಒಪ್ಸಿರೋ ಕೆಲ್ಸ ಕಂಪ್ಲೀಟ್ ಆಯ್ತು. ದೇವ್ಯಾನಿ ಅಮ್ಮ, ನೀವೇನ್ ಮಾಡ್ತಿದ್ದೀರಾ ಈ ಫ್ರಾಡ್ ರೂಮಲ್ಲಿ? ನಾನು ಹೀಗೆ ಪಾಸ್ ಆಗ್ತಿದ್ದೆ ಈ ರೂಮ್ ಮುಂದೆ. ಫೋನ್ ರಿಂಗ್ ಆಗಿದ್ ಶಬ್ದ ಕೇಳಿಸ್ತು. ಬಂದು ನೋಡ್ತೀನಿ, ಅಶ್ವಿನಿ ಫೋನು. ಹೌದಾ? ಸಾಹೇಬ್ರು ಆ ಫ್ರಾಡ್ ಅಶ್ವಿನಿ ಫೋನ್ ಸಿಕ್ಕಿದ ತಕ್ಷಣ ನನ್ಗೆ ಹೇಳು ಅಂತ ಹೇಳಿದ್ರು. ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಒಂದ್ ನಿಮಿಷ, ಅಜಿತ್ ಕಾಲ್ ಮಾಡ್ಬೇಡ. ಯಾಕಮ್ಮ? ಈಗ ಅಜಿತ್ ಫೋನ್ ಸಿಕ್ಕಿದ ತಕ್ಷಣ ನನ್ ತಿಳಿಸು ಅಂತ ಹೇಳಿದಾನೆ. ಅಂದ್ಮೇಲೆ ಈ ಫೋನು ಎಷ್ಟು ಮುಖ್ಯವಾದ ಎವಿಡೆನ್ಸ್ ಆಗಿರ್ಬೇಕು. ಇದ್ರಲ್ಲಿ ಆ ಫ್ರಾಡು ಯಾರ್ಯಾರು ಕಾಲ್ ಮಾಡಿದಾಳೆ, ಏನೇನೆಲ್ಲ ಕಳ್ಳು ಕೆಲಸ ಮಾಡಿದಾಳೆ ಅನ್ನೋದು ಇರುತ್ತೆ. ಒಂದ್ ಕೆಲ್ಸ ಮಾಡೋಣ, ಇದನ್ನ ನಾವಿಬ್ರೆ ಜೋಪಾನವಾಗಿ ತಗೊಂಡು ಹೋಗಿ ಅಜಿತ್ ಕೊಟ್ಟು ಬರೋಣ. ದೇವಿಯಾನಿ ಅಮ್ಮ, ನೀವ್ ಹೇಳ್ತಾ ಇರೋದು ಕರೆಕ್ಟು. ಫ್ರಾಡ್ ಅಶ್ವಿನಿಗೆ ಶಿಕ್ಷೆ ಆಗ್ಲೇಬೇಕು. ಅಷ್ಟೇ ಅಲ್ಲ,
ಅವಳಿಗೆ ಯಾರ್ಯಾರು ಸಹಾಯ ಮಾಡ್ತಿದಾರೋ ಮೊದ್ಲು ಅವ್ರಿಗೆ ಶಿಕ್ಷೆ ಆಗ್ಬೇಕು. ನೀವ್ ಹೇಳ್ದಂಗೆ ನಾವೇ ತಗೊಂಡೋಗಿ ಈ ಫೋನ್ ನ ಸಾಹೇಬ್ರೆ ಕೊಡೋಣ ಬನ್ನಿ. ಹಲೋ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇನ್ನೊಂದು 15 ನಿಮಿಷದಲ್ಲಿ ಡೈರಿ ಸರ್ಕಲ್ ಹತ್ರ ಬರ್ತೀನಿ ನಾನು. ನನ್ ಜೊತೆಲಿ ಇನ್ನೊಂದು ಹುಡುಗಿ ಇರ್ತಾಳೆ, ಪಿಂಕ್ ಕಲರ್ ಸ್ಯಾರಿ ಉಟ್ಟಿರ್ತಾಳೆ. ಅವಳ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ. ನೀನ್ ಆ ಮೊಬೈಲ್ ನ ಎಗರಿಸಿ ಆಮೇಲೆ ನನಗ್ ತಂದು ಕೊಡ್ಬೇಕು. ಇದಕ್ 1 ಲಕ್ಷ ಕೊಡ್ತೀನಿ. ಓಕೆ, ರೆಡಿ ಆಗಿರೋ. ಭೂಮಿ, ಅದ್ಕೆ 1 ನಿಮಿಷ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಚ್ಚಿ, ಸಾಹೇಬ್ರು ಹೇಳಿದ್ರು ಆ ಅಶ್ವಿನಿ ಫೋನ್ ನ ಹುಡ್ಕಿಟ್ಟಿರು ಅಂತ. ಅದ್ ಸಿಕ್ತು, ಅದನ್ನ ತಲುಪಿಸಕ್ ಹೋಗ್ತಾ ಇದೀವಿ. ಅಲ್ಲ ಓಕೆ ಅದಕ್ಕೆ, ಬಟ್ ಇಷ್ಟೊತ್ತರಲ್ಲ. ಅಲ್ಲ ಅದಕ್ಕೆ ಯಾವ್ದಾದ್ರು ಡೆಲಿವರಿ ಆಪ್ ಇಂದ ಕೊರಿಯರ್ ಬುಕ್ ಮಾಡಿದ್ರೆ ಅವರೇ ತಗೊಂಡೋಗಿ ಅಣ್ಣನ ಕೈ ಕೊಡ್ತಾರಲ್ಲ. ಹೇ, ಏನ್ ಹೇಳ್ತಿದ್ಯೋ? ಆ ಮೊಬೈಲ್ ಎಷ್ಟೊಂದು ಇಂಪಾರ್ಟೆಂಟು. ಅದನ್ನ ಯಾರೋ ಡೆಲಿವರಿ ಬಾಯ್ ಜೊತೆ ಕಳ್ಸೋದು ಏನ್ ಚೆನ್ನಾಗಿರುತ್ತೆ. ಆಮೇಲೆ ಅಜಿತ್ ಬೈತಾನೆ ಅಷ್ಟೇ. ಎಷ್ಟೊತ್ತು? ನಾನು ಅವಳ ಜೊತೆ ಹೋಗ್ತಿದ್ದೀನಿ, ಕೊಟ್ ಬಂದ್ಬಿಡ್ತೀನಿ. ನೀನ್ ಬಾಪುರಿ ಬೇಗ. ಬೇಕಾಗಿಲ್ಲ. ಇಷ್ಟ ಹೊತ್ತಲ್ಲಿ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗೋದು ಸ್ವಲ್ಪನೂ ಸರಿ ಇಲ್ಲ. ಅದ್ರಲ್ಲೂ ನೀನಂತೂ ಹೋಗ್ಲೇಬೇಡ. ನಾನು ನಚ್ಚೆ ಹೋಗಿ ಕೊಟ್ಬಿಡ್ತೀನಿ. ಆ ಮೊಬೈಲ್ ಕೊಡು. ಓ, ಇದು ಪಾಸ್ವರ್ಡ್ ಲಾಕ್ ಆಗಿದೆ, ಬೇರೆ ದಾರಿನೇ ಇಲ್ಲ. ಹ್ಯಾಕ್ ಮಾಡಿನೇ ತೆಗಿಬೇಕು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಮ್ ಸಾಹೇಬ್ರು ಯಾರಿಗಾದ್ರೂ ಹೇಳಿ ಅದನ್ನ ಓಪನ್ ಮಾಡಿಸ್ತಾರೆ. ಗುಡ್. ಭೂಮಿ, ನೀನು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದೆ ಅಲ್ವಾ? ಆಕ್ಚುಲಿ ಅದಕ್ಕಿಂತ ಹೈಯರ್ ಪೋಸ್ಟ್ಗೆ ಹೋಗ್ತೀಯ, ನೋಡ್ತಾ ಇರು. ಥ್ಯಾಂಕ್ ಯು ದೊಡ್ಡ ಸಾಹೇಬ್ರೆ. ನೀವ್ ಹೊಗಳಿದ್ ಕೇಳಿ ನಾನು ಈಗ್ಲೇ ಹೆಡ್ ಕಾನ್ಸ್ಟೇಬಲ್ ಆಗ್ಬಿಟ್ನೇನೋ ಅನ್ನೋಷ್ಟು ಖುಷಿ ಆಗ್ತಿದೆ. ಸರಿ, ನಾವು ಹೋಗಿ ಬರ್ತೀವಿ. ಆಯ್ತಪ್ಪ, ಹುಷಾರ್. ಹೆಡ್ ಕಾನ್ಸ್ಟೇಬಲ್ ರೇ, ಬನ್ನಿ. ಅಜಿತ್, ಅದು ಪಾಸ್ವರ್ಡ್ ಲಾಕ್ ಆಗಿದೆ. ಸದಾನಂದ್, ಈ ಮೊಬೈಲ್ ನ ತಗೊಂಡು ಹೋಗ್ಬಿಟ್ಟು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಟೆಕ್ ಎಕ್ಸ್ಪರ್ಟ್ ಕೊಟ್ಟು ಇದರಲ್ಲಿರೋ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹೇಳಿ. ಎಸ್ ಸರ್. ಹುಷಾರ್. ಥ್ಯಾಂಕ್ ಯು ಸೋ ಮಚ್ ಮಾವ. ಇದನ್ನ ನೀವು ಹುಡುಕಿ ನನಗೆ ಹ್ಯಾಂಡ್ ಓವರ್ ಮಾಡಿದಕ್ಕೆ. ಆಕ್ಚುಲಿ ನಾನು ಭೂಮಿಗೆ ಹೇಳಿದ್ದೆ ಇದನ್ನ ಒಂಚೂರು ಹುಡುಕು ಅಂತ ಹೇಳಿ. ಎನಿವೇಸ್, ಥ್ಯಾಂಕ್ ಯು. ಆತ್ಗೇನೆ ಹುಡುಕಿಟ್ಟಿದ್ದು ಫೋನನ್ನ. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅವ್ರಿಗೆ. ಆಕ್ಚುಲಿ ಇದಕ್ಕೆ ಮತ್ತೆ ದೇವಿಯಾನಿ ಅತ್ತೆ ಇಬ್ರು ಫೋನ್ ತಗೊಂಡು ಇಲ್ಲಿ ಬರ್ಬೇಕು ಅಂತಿದ್ರು. ಇಷ್ಟೊತ್ತಲ್ಲಿ ಏನಕ್ಕೆ ಅವರಿಬ್ರು ಬರ್ಬೇಕು ಅಂತ ಫೋನ್ ತಗೊಂಡು ನಾವಿಬ್ರು ಬಂದ್ವಿ. ಭೂಮಿ ಹೊರಟಿರ್ಲ? ಯಾಕೆ ತರ್ದೆ ನೀನು? ಜೊತೆ ಕರ್ಕೊಂಡ್ ಬರತ್ತಾನೆ. ಏನ್ ಗುರು ನೀನು, ಇಷ್ಟೊತ್ತಲ್ಲಿ ಅದಕ್ಕೆ ಯಾಕೆ ಕಷ್ಟ ಪಟ್ಕೊಂಡ್ ಬರ್ಬೇಕು ಅಂತ ಅವ್ರನ್ನ ಮನೆಯಲ್ಲೇ ಬಿಟ್ಟು ಬಂದ್ರೆ ನೀನೇ ನಿಂಗೆ ಹೇಳ್ತಿದ್ಯಾ? ಅಷ್ಟು ಬೇಗ ಅದಕ್ಕೆ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಯಾ? ನೀವೇ ಹೇಳಿದೆ ತಾನೆ ಅದಕ್ಕೆ ನಾ ಜೋಪಾನವಾಗಿ ನೋಡ್ಕೊ ಅಂತ. ಅದಕ್ಕೆ ಅವ್ರನ್ನ ಮನೇಲಿ ಜೋಪಾನವಾಗಿ ಬಿಟ್ಟು ನಾವಿಬ್ರು ಬಂದ್ವಿ. ಆದ್ರೆ ಈಗ ನಿನ್ ಕಷ್ಟ ನೋಡಿ ಅಯ್ಯೋ ಪಾಪ ಅನ್ಸ್ತಿದೆ. ಮಾವ ಇವನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇಟ್ಕೊಂತು ಅಂತ ಹೇಳಿದ್ರೆ ಇಡೀ ಹಾಸ್ಪಿಟ್ಲ್ ಅವ್ರನ್ನು ರೇಗಿಸ್ಕೊಂಡಿರ್ತಾನೆ ಅನ್ಸತ್ತೆ. ಇಲ್ಲಿಂದ ಹೊರಡೋನಿ. ಸರಿ ಅಜಿತ್, ನಾವಿಲ್ಲಿ ಹೊರಡ್ತೀವಿ. ಹೋಣ? ಆಲ್ರೈಟ್ ಬ್ರೋ, ನಾ ಹೊರಡ್ತೀವಿ. ಹುಷಾರು, ಅವಳ ಮೇಲೆ ಕಣ್ಣಿಟ್ಟಿರು. ಕೇರ್ಫುಲ್ ಮಾವ. ಸಾಹೇಬ್ರೆ ಫೋನ್ ಮಾಡ್ತಿದ್ದಾರೆ. ಓ, ಆ ಫ್ರಾಡ್ ಫೋನ್ ತಲುಪ್ತು ಅಂತ ಹೇಳಕ್ಕಿರ್ಬೇಕು. ಸಾಹೇಬ್ರೆ, ಥ್ಯಾಂಕ್ಸ್. ಫೋನ್ ನ ಹುಡುಕಿ ಮಾವನ್ ಕೈಲಿ ಕೊಟ್ಟು ಕಳ್ಸಿದ್ದಕ್ಕೆ. ಅದ್ ಬಿಡಿ, ಈಗ ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ಹೌದಾ? ಯಾಕೆ? ನೀನೇನಾದ್ರೂ ಮಿಸ್ ಮಾಡ್ಕೋತಿದ್ಯಾ? ನೀನು ಅಂದ್ರೆ ನೀವ್ ನನ್ನನ್ನ ಮಿಸ್ ಮಾಡ್ಕೋತಿಲ್ಲ ತಾನೆ? ಐ ಮೀನ್ ನಿಮ್ ಸತ್ಯನ. ಅದೆಲ್ಲ ಬಿಡಿ ಸಾಹೇಬ್ರೆ. ನಿಮ್ಮೆಲ್ಲಾ ಬಟ್ಟೆಗಳನ್ನ ಚೆನ್ನಾಗಿ ಒಗ್ದು ಐರನ್ ಮಾಡಿ ಅದನ್ನ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ. ಮೊದ್ಲು ಚೆನ್ನಾಗಿ ಇಸ್ತ್ರಿ ಮಾಡಿಟ್ಟಿರೋ ನಿಮ್ ಯೂನಿಫಾರ್ಮ್ ನ ಇಟ್ಟಿದ್ದೀನಿ. ಅದಾದ್ಮೇಲೆ ನೀವ್ ದಿನ ಹಾಕೋತಿರಲ್ಲ ಮನೇಲಿ ಬಟ್ಟೆ, ಅದು. ಅದಾದ್ಮೇಲೆ ವರ್ಕೌಟ್ ಹಾಕೋತಿರಲ್ಲ ಸಾಹೇಬ್ರೆ, ಅದು. ಅದಾದ್ಮೇಲೆ ಇದೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಸಾಹೇಬ್ರೆ, ಸಖತ್ತಾಗಿ ಹೇಳಿದ್ರಿ ನೀವು. ಇಡೀ ಸಿನಿಮಾ ನೋಡಾದ್ಮೇಲೆ ಹೀರೋಗೂ ಹೀರೋಯಿನ್ಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತಲ್ಲ ನೀವು. ಇಷ್ಟ ಬೇಗ ಮರ್ತೋದ್ರ ನೀವು? ನಾಳೆ ನಾನು ಮತ್ತೆ ಮೈದು ಫಾರಿನ್ಗೆ ಹೋಗ್ತಾ ಇದೀವಿ. ನಾವ್ ಹೋಗ್ಬೇಕಾದ್ರೆ ನೀವು ಫೋನ್ ಮಾಡ್ಬಿಟ್ಟು ಏ ಭೂಮಿ ಇದಲ್ಲಿದೆ, ಏ ಭೂಮಿ ಅದಲ್ಲಿದೆ ಅಂತ ಕೇಳ್ಬಾರ್ದಲ್ಲ. ಅದಕ್ಕೆ ಈಗ್ಲೇ ಹೇಳ್ತಾ ಇದ್ದೀನಿ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಈ ಅಶ್ವಿನಿ ಸಿಗಾಕೊಂಡಿದ್ದಾಳೆ, ಅವಳೊಬ್ಳು ಫ್ರಾಡ್ ಅಂತ ಪ್ರೂವ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನ್ ಓಡಾಡ್ತಿದ್ರೆ ನಿನಗ್ ದೇಶ ಸುತ್ತು ಆಸೆನಾ? ಇದೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಹಲೋ ಹಲೋ ಸಾಹೇಬ್ರೆ, ನಾನೇನ್ ದೇಶ ಸುತ್ತಕ್ ಹೋಗ್ತಾ ಇಲ್ಲ. ನನ್ ಮೈದ್ನನ್ ಲವ್ ನ ಸಕ್ಸಸ್ ಮಾಡಕ್ ಹೋಗ್ತಾ ಇದೀನಿ. ಅಷ್ಟಕ್ಕೂ ನೀವು ಆ ಫ್ರಾಡ್ ಶಿಕ್ಷೆ ಕೊಡ್ಸೋದಕ್ಕೂ ನಾನು ನನ್ ಮೈದನನ್ ಪ್ರೀತಿಗೆ ಸಹಾಯ ಮಾಡೋದಕ್ಕೂ ಏನ್ ಸಂಬಂಧ? ಪಾಪ ನನ್ ಮೈದು, ಅವನ್ ಜೀವನ ಸೆಟ್ಲ್ ಆಗಕ್ ಬೇಡ್ವಾ? ನಿಮ್ ತಮ್ಮನ್ ಮೇಲೆ ಪ್ರೀತಿನೇ ಇಲ್ಲಪ್ಪ. ಅವನ್ ಮನ್ಸಲ್ಲಿ ಎಷ್ಟೋ ನೋವು ಇಟ್ಕೊಂಡು ಮುಂದೆ ಸುಮ್ನೆ ನಗೋ ಹಾಗೆ ನಟಿಸ್ತಾ ಇದ್ದಾನೆ. ಒಬ್ಬ ಅತ್ತಿಗೆ ಆಗಿ ನನಗ್ ಅರ್ಥ ಆಗ್ತಿದೆ. ಹುಡ್ತವ್ರಾಗ ನಿಮಗ್ ಅರ್ಥ ಆಗ್ತಿಲ್ವಾ ಸಾಹೇಬ್ರೆ? ಅವ್ನ್ ಹುಡ್ಗಿ ಅವನ್ನ ಮದ್ವೆ ಆಗಕ್ ಒಪ್ಕೊಳ್ಳೋವರ್ಗು ನಮ್ ನಚ್ಚಿಗೆ ಸಮಾಧಾನನೇ ಇರಲ್ಲ. ನಾನು ನಚ್ಚಿ ಇಬ್ರು ಸೇರ್ಕೊಂಡು
ಆ ಅಶ್ವಿನಿನ ಹುಡ್ಕಕ್ಕೆ ಸಹಾಯ ಮಾಡ್ತೀವಿ ಅಂತ ದೊಡ್ಡ ಸಾಹೇಬ್ರ ಹತ್ರ ಹೇಳಿದ್ವಿ. ಆದ್ರೆ ದೊಡ್ಡ ಸಾಹೇಬ್ರೆ ಬೇಡ, ಇದನ್ನೆಲ್ಲ ನಾನು ಅಜಿತ್ ನೋಡ್ಕೋತೀವಿ, ನೀವಿಬ್ರು ಹೋಗ್ ಬನ್ನಿ ಅಂತ ಹೇಳಿದ್ರು ಸಾಹೇಬ್ರೆ. ಅವ್ರು ಹೇಳಾದ್ಮೇಲೆ ನಿಮ್ದೇನು? ನೋಡಿ, ನಾನ್ ಹೋಗ್ತಾ ಇದ್ದೀನಿ ಅಷ್ಟೇ. ನೀವ್ ನಿಜಕ್ಕೂ ನಾವಿಬ್ರು ಆದರ್ಶ ದಂಪತಿಗಳ ತರ ಡೌ ಮಾಡೋದ್ ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ನಾವ್ ಹೋಗ್ತಾ ಇರೋದು ಇನ್ನು ನಾಳೆ ರಾತ್ರಿ. ಅಷ್ಟ್ರಲ್ಲಿ ಬೇಕಾದ್ರೆ 1 ಡಜನ್ ಯೂನಿಫಾರ್ಮ್ ಹೊಲ್ಸ್ಕೊಂಬಂದ್ ಇಡಿ. ಅದನ್ನು ಚೆನ್ನಾಗಿ ಇನ್ನೊಂದ್ಸತಿ ಒಗ್ದು ಐರನ್ ಮಾಡಿಸಿ ಅಲ್ಲೇ ಜೋಡ್ಸಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ ಮನೆ ಬರ, ನಿಮ್ ಇಷ್ಟ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.